ಪ್ರತಿ ಸತಿ ನಾನೆಲ್ಲರೂ ಹೋಗಬೇಕಾದ್ರೆ ಅದೇ ಅಂತ ಹೇಳ್ತಿರ್ತೀನಿ, ನಾಲಿಗೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಲ್ವ ನಾವು. ರುಚಿ ಬೇಕು ಅಷ್ಟೇ, ಅದು ಯಾವ ರೀತಿ ಮಾಡಿದ್ದಾರೆ, ಅದರಲ್ಲಿ ಏನಿದೆ ಅನ್ನೋದು ಯೋಚನೆ ಮಾಡಲ್ಲ. ಸೊ ಡಯಟ್ ಮಾಡಿ ಕರ್ದಿದ್ದು ತಿನ್ನಬಾರ್ದು, ಸ್ವೀಟ್ ತಿನ್ನಬಾರ್ದು ಅನ್ನೋದಲ್ಲ. ಮನೆಯಲ್ಲಿ ಮಾಡ್ಕೊಳ್ತೀನಿ, ಅದೇ ಅದಕ್ಕೆ ಸಕ್ಕರೆ ಹಾಕದೆ ಬೆಲ್ಲ ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ, ಸಕ್ಕರೆ ಬೆಲ್ಲ ಸಮಾನೆ, ಹೆಚ್ಚು ಕಮ್ಮಿ ಅಂಥ ಡಿಫ್ರೆನ್ಸ್ ಏನಿಲ್ಲ. ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಜಾಸ್ತಿ ಕೆಮಿಕಲ್ಸ್ ಹೋಗಿರುತ್ತೆ ಸಕ್ಕರೆಗೆ, ಬೆಲ್ಲಕ್ಕೆ ಅಷ್ಟಿಲ್ಲ, ವೈಟ್ ವಾಶ್ ಆಗಿರುತ್ತಲ್ಲ ಅಷ್ಟೇ. ಅದು ಬಿಟ್ಟರೆ ಅದು ಸಮಾನೆ. ಹಾಗಾಗಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ಅದೇ ಬಿಗ್ಗೆಸ್ಟ್ ವಿನ್ ಫಸ್ಟು. ಅದರ ಜೊತೆ ನಾವೀಗ ತುಂಬ ಬ್ಯುಸಿ ಇದ್ದೀನಿ, ಕೆಲಸ, ಮಕ್ಕಳು, ಏನೇನೋ ಜವಾಬ್ದಾರಿ ಇದೆ, ಅದರಿಂದ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ರಾತ್ರಿ 12ಕ್ಕೆ ಮಲಗದೆ 4:15ಗೆ ಏಳಬೇಕು ಅಥವಾ 5 ಗಂಟೆಗೆ ಏಳಬೇಕು. ಅದರಿಂದ ನಿದ್ದೆನ ನಾವು ಇಗ್ನೋರ್ ಮಾಡ್ತಾ ಹೋಗ್ತೀವಿ ವರ್ಷಾನುಗಟ್ಲೆಯಿಂದ. ಅದು ಯಾವ ರೀತಿ ರೀಸನ್ ಆದರೂ ಆಗಿರ್ಬೋದು, ಶಿಫ್ಟಲ್ಲಿ ಕೆಲಸ ಮಾಡೋರಾಗಿರ್ಬೋದು, ನಿಮ್ಮ ವರ್ಕ್ ಪ್ರೆಷರ್ ಇರ್ಬೋದು, ಯಾವುದಾದ್ರೂ. ಆದರೆ ಆಹಾರ ಮತ್ತು ನಿದ್ದೆ ನೀವೆಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಇದನ್ನು ನಾವು ನೋಟಿಸ್ ಮಾಡಿದ್ವಿ ಜಪಾನ್ನಲ್ಲಿ. ಹೋಗಿ 2 ವಾರ ಇದ್ವಿ ನಾವು, ನನ್ನ ಗಂಡನೂ ಬಂದಿದ್ರು ನನ್ನ ಜೊತೆ. ನಮ್ಮದು ಒಂದು ಗೇಮ್ ಇತ್ತು, ನೋಡೋಣ ಯಾರಾದರೂ ಒಂದು ಸ್ವಲ್ಪ ಫ್ಯಾಟ್ ಇರೋರು ಸಿಗ್ತಾರಾ, ಕಾಣಿಸ್ತಾರಾ ಅಂತ. 2 ವಾರದಲ್ಲಿ 5-6 ಜನ ಕಾಣಿಸಿರ್ಬೋದು ನಮಗೆ, ಪೂರ್ತಿ 2 ವಾರದಲ್ಲಿ. ಬ್ಲೂ ಝೋನ್ ಅಂತ ಹೇಳಿ ಒಂದು ಟರ್ಮ್ ಇದೆ, ನೆಟ್ಫ್ಲಿಕ್ಸ್ನಲ್ಲಿ ಒಂದು ಡಾಕ್ಯುಮೆಂಟ್ರಿ ಬೇರೆ ಬಂದಿತ್ತು ಅದ್ರ ಬಗ್ಗೆ. 100 ವರ್ಷಕ್ಕಿಂತ ಹೆಚ್ಚು ಏಜ್ ಗ್ರೂಪ್ನಲ್ಲಿ ಇರೋವಂಥ ಸೆಂಟಿನೇರಿಯನ್ಸ್ ಜಪಾನ್ನಲ್ಲೇ ಜಾಸ್ತಿ ಇರೋದು. ಓಕಿನಾವಾ ಅಂತ ಹೇಳಿ ಒಂದು ಐಲ್ಯಾಂಡ್ ಇದೆ. ನಾನು ಹೋಗೋ ಮುಂಚೆ ನಂಗೆ ತುಂಬ ಕ್ಯೂರಿಯಾಸಿಟಿ, ನಾನು ಹೇಳಿದ್ನಲ್ಲ ಸೈನ್ಸ್ ಬಗ್ಗೆ ಎಲ್ಲ ತುಂಬ ಆಸಕ್ತಿ ನನಗೆ. ಹಾಗಾಗಿ ಏನಿರ್ಬೋದು ಅವರು ಡಯಟ್ ಇದರಿಂದನ, ಅವ್ರ ನ್ಯೂಟ್ರಿಷನಿಂದನ, ಇಲ್ಲ ಅವ್ರು ಇರೋವಂಥ ನ್ಯಾಚುರಲಿ ಜಿಯೋಗ್ರಫಿಯಿಂದನ ಏನು ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ರಿಯಲೈಸ್ ಆಗಿದ್ದು. ಬಹಳ ನಡೀತಾರೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದರೂ ಟ್ರೈನ್ ಸ್ಟೇಷನ್ಸು, ಟ್ರೈನ್ಗಳು, ತುಂಬ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ನೀನು ಗೂಗಲ್ ಮ್ಯಾಪ್ಸ್ನಲ್ಲಿ ಸುಮ್ಮನೆ ಹುಡುಕಿದ್ರೆ ಸಾಕು, ಇಲ್ಲಿಂದ ನಾನು ಎಲ್ಲಿಗೆ ಹೋಗಬೇಕು ಅಂತ 3 ಕನೆಕ್ಷನ್ ತೋರಿಸುತ್ತೆ. ಇಲ್ಲಿಂದ ಇಲ್ಲಿ ಹೋಗು, ಈ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡು, ಈ ಲೈನ್ ತೊಗೋ, ಅಲ್ಲಿಂದ ಅಲ್ಲಿ ಸ್ವಲ್ಪ ಇಷ್ಟು ನಡಿ, 3 ನಿಮಿಷ ನಡಿ, ಇನ್ನೊಂದು ತೊಗೋ ಅಂತ. ಆದರೆ ಅದರಲ್ಲೂ ತುಂಬ ಮೆಟ್ಲುಗಳು, ತುಂಬ ನಡೆಯೋದು. ಪ್ರತಿದಿನ ಕಮ್ಮಿ ಅಂದರೆ ಒಂದು 5-10 ಕಿಲೋಮೀಟರ್ ನಡೆದಿದ್ವಿ ನಾವು ಜಪಾನ್ನಲ್ಲಿ. ಆ್ಯಂಡ್ ಪ್ರತಿಯೊಂದು ಮಾಡಿರೋದು ಅದೇ ರೀತಿಯೇ ಮಾಡಿರೋದು. ಹಾಗಾಗಿ ಮೊದಲನೇದು ದೇಹಕ್ಕೆ ಎಷ್ಟು ವ್ಯಾಯಾಮ ಕೊಡ್ತೀವಿ ಅಂತ. ಇದು ಬರೀ ಜಿಮ್ಮಿಗೆ ಹೋಗಿ ಮಾಡೋವಂಥದ್ದಲ್ಲ. ನಾವು ಮುಂಚೆಯಿಂದ ನೋಡ್ಕೊಂಡು ಬಂದರೆ ನಮ್ಮ ತಂದೆ ತಾಯಿ, ಅವರ ತಾಯಿ ಅಂದ್ರಿರ್ಬೋದು, ಅಜ್ಜಿ ತಾತ ಯಾರಾದರೂ ತುಂಬ ನಡೆಯೋರು ಮನೆಯಲ್ಲಿ ಮಾಡೋವಂಥ ಕೆಲಸಗಳು. ಭಾರತ ವ್ಯವಸ್ಥೆನೂ ಹಾಗೆ ಇತ್ತು. ಹೌದು. ಈಗ ಹೌದು, ಕೆಲಸಕ್ಕೆ ಬರ್ತಾರೆ, ಅವರೇನೋ ಮಾಡಿ ಹೋಗ್ತಾರೆ, ಮನೆಗೊಬ್ಬರು ಅಡುಗೆ ಮಾಡೋಕ್ಕೂ ಒಬ್ಬರು ಬರ್ತಾರೆ. ನಾನು ಬರೀ ಹೋದೆ, ಒಂಚೂರು ತಿಂದೆ, ಅದನ್ನು ವಾಶ್ ಬೇಸಿನ್ನಲ್ಲಿ ಇಟ್ಟೆ, ಇನ್ನೇನು ಕೆಲಸ ಇಲ್ಲ ಅಂತ ಬದಲಾಗಿದೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಮಾಡ್ರನ್ ಲೈಫ್ ಸ್ಟೈಲು ಮತ್ತು ನನಗಿರೋ ಕೆಲಸ ಹಾಗೆ ನಡೆಯುತ್ತೆ. ಸೊ ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟು, ನಾವೇನು ತಿಂತೀವಿ ಅನ್ನೋದು. ಎರಡನೇದು ಯಾವುದಾದ್ರೂ ನ್ಯೂಟ್ರಿಷನ್ ಆಯಿತು, ಸ್ಲೀಪ್ ಆಯಿತು. ಹಾಂ, ವಾಕ್ ಬಗ್ಗೆ ಹೇಳ್ತಾ ಇದ್ರಿ. ಪ್ರತಿದಿನ ಮೂವ್ಮೆಂಟ್. ನಾನು ವಾಕ್ ಅಂತ ಹೋಗಬೇಕು ಅಂತಲ್ಲ, 3 ಗಂಟೆ 4 ಗಂಟೆ 5 ಗಂಟೆ ಕೂತ್ಕೊಂಡು ಕೆಲಸ ಮಾಡೋದ್ರ ಬದಲು ಅರ್ಧ ಗಂಟೆ 3/4 ಗಂಟೆಗೆ ಒಂದು ಸತಿ ಎದ್ದು ನೀರು ಕುಡಿಯೋಕ್ಕೆ ಹೋಗ್ಬೋದು, ಅಥವಾ ಏನಾದರೂ ಒಂದು ಸ್ವಲ್ಪ ಎದ್ದು ಓಡಾಡಬೇಕು. ದ ಲಾಂಗರ್ ಯು ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಲ್ವಾ? ಅದು ಬಂದಿದೆ, ಎಲ್ರಿಗೂ ಗೊತ್ತು. ಆದರೂ ಅಯ್ಯೋ ಕಾಲಲ್ಲಿದ್ದೀನಿ, 3 ಗಂಟೆ ಇದೆ, ನಾನು ಹೇಳೋಕ್ಕಾಗಲ್ಲ ಅಂತ. ಅದೇ ಇವಾಗ ಸ್ಟ್ಯಾಂಡಿಂಗ್ ಡೆಸ್ಕ್ಗಳು ಬಂದಿದೆ, ತುಂಬ ಜನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಕೂಡ. ಆದರೆ ಅದನ್ನು ನೀವು ಒಂದೇ ಸತಿ ಮಾಡಿದರೆ ಬೆನ್ನೋವು ಬಂತು, ಕಾಲು ನೋವು ಬಂತು, ಎಲ್ಲದು ಶುರು ಆಗುತ್ತೆ. ಬಿಕಾಸ್ ನಮ್ಮ ಬಾಡಿ ಅಡ್ಜಸ್ಟ್ ಆಗಿ ಎಷ್ಟೋ ವರ್ಷಗಳಾಗಿದೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ನಾನು 8 ಗಂಟೆ ಕೂತ್ಕೋತಿದ್ದೆ, ಅದರಲ್ಲಿ 3 ಗಂಟೆ 4 ಗಂಟೆ ಕೂತು ಆಮೇಲೆ ಎದ್ದೆ, ಊಟ ಮಾಡಿದೆ, ಮತ್ತೆ ವಾಪಸ್ ಬಂದು ಕೂತೆ, ಮತ್ತೆ 3ರಿಂದ 4 ಗಂಟೆ ಕೂತೆ ಅನ್ನೋದ್ರ ಬದಲು ಇವಾಗ ಸ್ಟ್ಯಾಂಡಿಂಗ್ ಡೆಸ್ಕ್ ತೊಗೊಂಡೆ. ಎಲ್ಲ ವರ್ಕ್ ಫ್ರಮ್ ಹೋಮ್ ಎಲ್ಲ ಬಂದಮೇಲೆ ತುಂಬ ಬದಲಾಯ್ತದು. ಹಾಗೆ ಮಾಡ್ಕೊಂಡಾಗಲೂ ಕೂಡ ಅರ್ಧ ಗಂಟೆ ಒಂದು ಕಾಲ್ನಲ್ಲಿ ಎದ್ದು ನಿಂತು ನಾನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಆ ಕಾಲ್ ತೊಗೊಂಡೆ. ಯೋಚನೆ ಮಾಡಿದರೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಹೇಳ್ತಾರಲ್ಲ. ಸೊ ನನಗೆ ಮಾಡಬೇಕು ಅಂತಿದ್ರೆ ಅದು ಖಂಡಿತ ಆಗೇ ಆಗತ್ತೆ. ಉಪಾಯಗಳು, ಸೊಲ್ಯೂಷನ್ಸ್ ಕಂಡುಹಿಡಿಬೇಕು.